ಹಾಂ ಧರ್ಪುರಿ ಅಂದರೆ ತಮಿಳ್ನಾಡು ಸೈಡಾ? ಯಾವ ನಿಮ್ಮ ಹೆಸರು? ಕೃಷ್ಣ. ಎಷ್ಟು ವರ್ಷ ಆಯ್ತು ಬೆಂಗಳೂರು? 35 ವರ್ಷ. 35 ವರ್ಷ ಏನು ಮಾಡ್ತೀರಾ? ಸೀಜನ್ ಹಲಸಿನ ಮಾವಿನಕಾಯಿ, ಕಲ್ಲಕಾಯಿ. ಹಾಂ, ಹೋಗಿಲ್ಲ ಒಂದು ಏನೋ ಮಾಡ್ತಾ ಇದ್ದೀರಾ? ಡೈಲಿ ಆಯಿತು. ಹಾಂ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಬೀದಿ ಬದಿ ಕೈಗಾರಿ ವ್ಯಾಪಾರಗಳು ನಾನು ನೋಡಿದ್ದೀನಿ ಚೆನ್ನಾಗಿಲ್ಲ ಅಷ್ಟೇ. ಬರ್ತಾ ಇರ್ಬೇಕು. ಅದು ಕೈ ಬೆಲೆ ಕೇಳಿದ್ರೆ ನಮ್ಮ ನಾವು ರೇಟ್ ಕೇಳಿದ್ರೆ ಅವ್ರು ಕೊಡಲ್ಲ, ಅವ್ರು ಕೇಳೋ ರೇಟ್ಗೆ ನಮ್ಗೆ ಸಿಗಲ್ಲ. ಅಲ್ಲಿ ಮಾರ್ಕೆಟಲ್ಲಿ ಯಾವ ಚೆನ್ನಾಗಿರ್ತದೆ ಚೆನ್ನಾಗಿದೆ ಇರೋದು ಎಲ್ಲ ಒಂದು ಕೆಳಗಡೆ ಹೋಗ್ತಾರೆ. ಮಾತಾಡಿದ ಮೇಲೆ ಚೆನ್ನಾಗಿಲ್ಲ ಅಂದರೆ ಅದೆಲ್ಲ ಗೊತ್ತಿಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಬಂದು ನೋಡಿ ಚೆನ್ನಾಗಿಲ್ವಾ ಬಿಸಾಕಬೇಕು. ಚೆನ್ನಾಗಿರೋದು ಮಾತ್ರ ಮಾರ್ಕೋಬೇಕು. ಇವಾಗ ಅದು ಮಾವಿನ ಸೀಜು ಇದೆ. ಯಾವುದು ಮಾವಿನ ಸೀಜ್ ಮಾವಿನ ಮಾಡ್ತೀರಾ? ವ್ಯಾಪಾರ ಮಾಡ್ತೀರಾ? ಮಾವಿನ ಮಾಡ್ತೀರಾ? ನೆಕ್ಸ್ಟ್ ಆಮೇಲೆ ಮಳೆಗಾಲ ಬಿಡ್ತಾರ ಜೂನ್ ಜುಲೈ ಇವಾಗೆಲ್ಲ. ಅವಾಗೆಲ್ಲ ಕಲ್ಲಕಾಯಿನೇ. ಅವೆಲ್ಲ ಏನು ಮಾಡ್ತೀರಾ ಅಂತ? ಅದೇ ಕಲ್ಲಕಾಯಿನೇ. ಇವಾಗ ನೇರಳೆಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಇದೆಲ್ಲ ಸ್ಟ್ರಾಬೆರಿ ಎಲ್ಲ ಹಾಕಿದ್ದೀರಾ? ಸ್ಟ್ರಾಬೆರಿ, ಅದು ಲಿಚ್ಚಿ ಹಣ್ಣು. ಹೌದು, ಇದೆಲ್ಲ ಇವಾಗ ಒಂದು ತಿಂಗಳು ಇದು ಸೀಸನು. ಕಲ್ಲಕಾಯಿ ಗೊತ್ತಾಗಲ್ಲ ಅವ್ರಿಗೆಲ್ಲ ರೇಟ್ಗೆ ಅಲ್ಲಿ ಮಾರ್ಕೆಟ್ ತಗೊಂಬರೋದೇ ಗೊತ್ತಾಗಲ್ಲ. ಅದರಿಂದ ಕಲ್ಲಕಾಯಿ, ಅದು ಬಿಟ್ಟರೆ ನೇರಳೆಣ್ಣು ಅಷ್ಟೇ. ಏನೋ ಒಂದು 20 ದಿವಸ 15 ಕಡೆ ಎಲ್ಲ ಹೋಗೋದು, ಒಂದು 15 ದಿವಸ. ಅಲ್ಲಿ ನಮ್ಮದು ಕೆಲಸ ಐತೆ, ಜಮೀನು ಕೆಲಸ. ನಿಮ್ಮ ಹೆಂಡತಿಯರೆಲ್ಲ ಇಲ್ಲೇ ನಮ್ಮ ಮಕ್ಕಳೆಲ್ಲ ಅಲ್ಲ ಅಲ್ಲಿದ್ದಾರೆ, ಬರ್ತಿದ್ದಾರೆ. ಇವಾಗ ಒಂದು 10 ದಿವಸ ಇರ್ತಾರೆ, ಹೋಗ್ತಾರೆ. ಓದಿಸ್ತಾ ಇದ್ದೀವಿ. ಅವಾಗೆಲ್ಲ ಇನ್ನೇನು ಮತ್ತೆ ಸಿಟಿಲಿ ಇರ್ತೀರಾ ಓದಿಸ್ಬೇಕು? ಇಲ್ಲಿ ಓದಿಸಲ್ಲ, ನಮ್ಮೂರಲ್ಲಿ ಇಲ್ಲಿ ಓದಿಸೋಕ್ಕಾಗಲ್ಲ. ದುಡ್ಡು ಕಟ್ಟಬೇಕು. ಏನೋ ನಮಗೂ ಬರೀ ಆಗ ವರಮಾನಕ್ಕೆ ಎಲ್ಲಿ ಸೇರಿಸೋದು? ಇಲ್ಲ ಅಣ್ಣ, ನಾನು ಅಳಿಸ್ತೇನೆ. ಆಲೇ ಚಿಕ್ಕದ್ರಿಂದ ನೋಡಿದೆ. ನಮ್ಮೂರ ಕಡೆ ಎಲ್ಲ ಕತ್ಕೊಂಡು ತಿಂತಿದ್ದ ಮರದಲ್ಲೆಲ್ಲ. ಊರ ಕಡೆ ಎಲ್ಲ ಕಳ್ತನ ಮಾಡಿ ತಿಂತಿದ್ದೀವಿ ನಾವು ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ. ಇಲ್ಲ ಹಲಸಿನ ಇವಾಗ ಅದು ಗಾಳಿ ಊಟ ಮಾಡಿಬಿಟ್ಟು ತಿನ್ಬೇಕು. ಊಟ ಮಾಡಿಬಿಟ್ಟು ತಿನ್ನೋದ್ರಿಂದ ಗಾಳಿ ಹೊಟ್ಟೆ ತಿಂದರೆ ಲೂಸ್ ಮೋಷನ್ ಏನಾಗಲ್ಲ. ತುಂಬ ಕೇಳಿದ್ದೆ ನಾನು ಕೇಳಿರೋದು ಊಟ ಆದ್ಮೇಲೆ ತಿನ್ನಬೇಕು. ಆದಮೇಲೆ ಬಾಳೆಹಣ್ಣು ತಿನ್ನಬೇಕು ಅಂತ ಕೊಡ್ತಾರೆ. ಬಾಳೆಹಣ್ಣು ಊಟ ಆಗಲಿ ಅದು ಇಲ್ಲ, ಬರೀ ಕಸ್ಟಮರ್ ಹೇಳಿದ್ರೆ ನಾನು ಹೇಳ್ತಿರೋದು. ಊಟ ನೋಡಿ, ನೀವೆಲ್ಲರ ಕರ್ನಾಟಕ ಮದುವೆಗೆ ಹೋದ್ದೆ ಅಂದರೆ ಅಲ್ಲೆಲ್ಲ ಊಟ ಆದ್ಮೇಲೆ ಬಾಳೆಹಣ್ಣು ಕೊಡ್ತಾರೆ ನೋಡಿ. ಮೊದಲೇ ಕೊಡೋಲ್ಲ ಬಾಳೆಹಣ್ಣು ನಿಮ್ದವರು. ಬಾಳೆಹಣ್ಣು ಅದು ಬಾಳೆಹಣ್ಣು, ಹಲಸಿನ ಹಣ್ಣು ಇದೆಲ್ಲ ಊಟ ಆಗಿದ್ಮೇಲೆ ತಿನ್ಬೇಕಂತಾನೆ ಹೇಳೋದು. ಏನೋ ನೀವೇನಂತಿದ್ದೀರಾ? ನೋಡೋಣ. ಒಟ್ಟಲ್ಲಿ ನಾವೀಗ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನು. ಮುಂಚೆನೇ ತಿನ್ನೋಣ, ಇವಾಗುತ್ತೆ ನಮಗೆ. ಹೇಗಿದೆ ನೋಡಿ. ಆದರೆ ಹಲಸಿನ ಹಣ್ಣು ಹಾಲು, ಈ ಕೈಯಲ್ಲಿ ಗುನ್ನಿ, ಕಾಲಲ್ಲಿ ಗುನ್ನಿ, ರಕ್ತದಲ್ಲಿ ಗುಂಡಿ ಬರೋದಲ್ಲ, ಅದು ಹಾಲು ಕ್ಲಿಯರ್ ಮಾಡುತ್ತೆ ಎಲ್ಲ. ಇದು ಹಾಲಿನಲ್ಲಿ ಬೆಳೆಯೋದಲ್ವಾ, ನಾವು ತುಂಬ ಒಳ್ಳೆಯದು. ಇದೆಲ್ಲ ಬಿಸಿವಾಗಲೇ ಎಣ್ಣೆ ಮಾಡ್ತೀರಾ? ಹೌದು, ಕಲ್ಲಕಾಯಿ ಎಣ್ಣೆ, ಕಲ್ಲೆಣ್ಣೆ, ಅಗಲೆಣ್ಣೆ ಏನೋ ಕಲ್ಲಕಾಯಿ ಬೀಜ ಎಣ್ಣೆ ಹಾಕೋದು. ಕಡ್ಲೆಕಾಯಿ ಎಣ್ಣೆ. ಕಡ್ಲೆಕಾಯಿ ಎಣ್ಣೆ ನೀವು ಹಾಕೋದು. ನಮ್ಮ ಹಳ್ಳಿ ಕಡೆ ಎಲ್ಲ, ನಮ್ಮ ಮಂಡ್ಯ ಸೈಡು ಅಗಲೆಣ್ಣೆ ಹಾಕಿ ಎಣ್ಣೆ ಹಾಕಿ ಯಾಕೆಂದರೆ ಕೈಗೆ ಅಂಟು ಹಾಕೋದು. ಹೌದು, ಅಂಟು ಥರ ಆಗ್ಬಾರ್ದು ಅಂತ ಮಾಡ್ತೀವಿ. ಅವಲ್ಲಿ ಕಲ್ಲಕಾಯಿ ಬೀಜ ಎಣ್ಣೆ ಕಡ್ಲೆಕಾಯಿ ಬೀಜ ಅಂತ ಮಾಡ್ತಾಯಿದ್ರೆ ಏನೋ ಜೀವನ ನಡೀತಾ ಇದೆ. ಏನೋ ಜಾಸ್ತಿ ಮಿತಿ ಮಾಡೋಕ್ಕಾಗಲ್ಲ. ಅವತ್ತು ಬರೋದು, ಅವತ್ತು ಊಟ ಖರ್ಚಿ ಏನು ಮಾಡೋದು. ಬಾಡಿಗೆಯಲ್ಲಿ ತಿಂಗಳಿಗೆ 2500 ಬಾಡಿಗೆ ಪರವಾಗಿಲ್ಲ. ನಾವು ಗೊತ್ತಾಗಿದ್ದ ಏನು ನೋಡಬೇಕು. ಅಂದರೆ ನಿಮ್ಮ ವ್ಯಾಪಾರ, ನಿಮ್ಮ ಏನಾರ ಮನೆ ಊಟ, ಮನೆಗೆ ಇದೆಲ್ಲ ರೇಷನ್ ಎಲ್ಲ ತರಬೇಕಲ್ಲ. ಅದೇ ಮನೆ ಬಾಡಿಗೆ, ಊಟ, ನಮ್ಮ ಖರ್ಚಿ ಕಲಿಸೋದು ಖರ್ಚೆಲ್ಲ ಕಲ್ತಿ ಹೊಡಿತೆ. ಅಂಥದ್ದೇನು ಉಳಿಯೋಕ್ಕಾಗಲ್ಲ. ಹಂಗಾರೆ ಬೆಂಗಳೂರಲ್ಲಿ ಇರೋದೇ ಬೇಡ, ಊರು ಬಿಟ್ಟ ಬೇಡ ಅನ್ಸೋಲ್ಲ. ಅದೇ ಸ್ವಲ್ಪ ದಿವಸ ಬಿಟ್ಟು ನೋಡ್ಬಿಟ್ಟು ಹಂಗೆ ವರ್ಕಕ್ಕೆ ಆಗಿಲ್ಲ ಇಲ್ಲ. ಊರ ಕಡೆನೇ ಎಷ್ಟೋ ಜನ ವ್ಯವಸಾಯ ಮಾಡ್ತಾರೆ ನೋಡಿ. ಕೃಷಿ ವ್ಯವಸಾಯ, ಅಗ್ರಿಕಲ್ಚರ್ ಎಲ್ಲ ಮಾಡ್ತಾರೆ. ಅದನ್ನು ಒಂದೊಂದು ಸರಿ ಮಾರ್ಕೆಟ್ ರೇಟ್ ಚೆನ್ನಾಗಿದ್ದು, ಮಾಲ್ ಚೆನ್ನಾಗಿ ರೇಟ್ ಆಗಿದ್ರೆ ಪರವಾಗಿಲ್ಲ. ಮಳೆಗಿಲೆ ಬಂದು ಚೆನ್ನಾಗಿ ಎಲ್ಲ ಕಡೆ ಬಂದುಬಿಟ್ರೆ ಅದನ್ನು ಹಾಕಿರೋದು ಬರೋಲ್ಲ. ಇವಾಗ ಅದಕ್ಕೆ ಇಲ್ಲಿ
ಮುಸ್ಲಿಂ ಭಾಷೆಯಲ್ಲಿ ಬಕ್ರಾ, ನಮ್ಮ ಭಾಷೆಯಲ್ಲಿ ಕುರಿ ಕುರಿ ಅಂತ ನಿಮ್ಮ ತಮಿಳು ಎಲ್ಲ ನಾವು ಆಡು 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 ಹಾಂ ಹಾಂ ಆಡು ನಮ್ಮ ಕಡೆ ಮೇಕೆ ಅಂತ ಅದೆಲ್ಲ ಅದನ್ನು ಕೂಡ ಮೇಯಿಸ್ಕೊಂಡು ಪಾಪ ಹಳ್ಳಿ ಕಡೆ ಎಲ್ಲ ಜೀವನ ಮಾಡ್ತಾರೆ. ಪಾಪ ಅದೇ ಜೀವನ ಅವ್ರದ್ದು, ಇನ್ನೇನು ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಬೆಂಗಳೂರಿಗೆ ಬತ್ತಲ್ಲ, ಅಲ್ಲೇ 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 ಅದೇ ಹೊಟ್ಟೆಪಾಡು, ಅದೇ ಜೀವನ. ಒಂದು ಲೆವೆಲ್ಗೆ ಏನೋ ಹೊಟ್ಟೆಪಾಡು ಕಾಸು ಮಾಡ್ಕೋಬೇಕು, ಅಷ್ಟೇ ಇಷ್ಟು ಮಾಡ್ಕೋತಾರೆ. ಏನೋ ಬಂದಷ್ಟು ಅದನ್ನಲ್ಲಿ ತಿನ್ಕೊಂಡು ಉಣ್ಕೊಂಡು ಅಲ್ಲಿನೇ ಇರ್ತಾರೆ. ಇಲ್ಲಿ ಬಂದು ಬಾಡಿ ಕಟ್ಟಬೇಕು. ಇವಾಗ ನೆನ್ನೆ ಎತ್ಕೊಂಡ್ಬಂದ ಮಾರ್ಕೆಟಿಂದ 600 ರೂಪಾಯಿ ಕೊಟ್ಟರು ಆಟ ತಗೊಳ್ಳಿಲ್ಲ. 700 ರೂಪಾಯಿ ಕೊಡೋಬಿಟ್ರು. ಹಂಗಿದ್ರು 700 ರೂಪಾಯಿ ಕೊಟ್ಟೆ. ಆ ಕಡೆ ಸಿಟಿನ ಕಡೆ ಮಾರಿದ್ರೆ ಆ 700 ರೂಪಾಯಿ ಸಿಕ್ಕಿದ್ರೆ ಸಾಕು ಹೋಗ್ತಾರೆ. ಹಾಂ, ಇವಾಗ ವರ್ಕೌಟ್ ಆಗಿಲ್ವಾ ಇದು ಬಿಟ್ಬಿಡ್ತೀನಿ. ಹಾಂ, ಬಿಟ್ಟೇ ಬಿಡ್ತೀನಿ. ಅಲ್ಲಿಂದ ಮತ್ತೆ ಎತ್ಕೊಂಬಂದ್ರೆ ಅಷ್ಟು ಲಕ್ಕೇಜ್ ಕೊಟ್ಟು ಏನು ಮಾಡೋದು? ಇಲ್ಲೆಲ್ಲೇನೋ ಲೋಕಲಲ್ಲಿ ಸಿಕ್ಕಿದ್ರೆ ಹಾಕ್ತೀನಿ. ಅದು ಚೆನ್ನಾಗಿರ್ಬೇಕು, ಇರಬೇಕು. ಅದು ಹೋಲ್ ಮಾಡಿ ತಿನ್ನೋಕ ಇರಲ್ಲ. ಮಳೆ ಬರ್ಬೇಕು, ಇವಾಗ ಮಳೆ ಸೀಸನ್ನೇ. ಮಳೆ ಸೀಸನ್ನೇ ಬರುತ್ತೆ ಹೋಗ್ತಾ ನೋಡಿ. ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ. ವೆದರ್ ಹೆಂಗೆ ಬಿಸಿಲು ಉರಿ ಹೆಂಗೆ ಉರಿತಾ ಇದೆ ಬಿಸಿಲು ನೋಡ್ತಾ ಇದ್ದೀರಲ್ಲ. ಬಿಸಿಲಲ್ಲಿ ಪಾಪ ಕೈಗಾಡಿ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಪರವಾಗಿಲ್ವಲ್ಲ ಅಂತ. ಏನೋ ಅದೇ ಕೋಳಿ ಮರ್ಯಾದೆ ಒಂದು 500 ರೂಪಾಯಿ ಸಿಕ್ಕುತ್ತೆ. ಹಾಂ, ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ನೀವು ಒಂದು 700-800 ರೂಪಾಯಿನ ಬೆಂಗಳೂರಲ್ಲಿ ಬರಬೇಕು. ಅದೆಲ್ಲ ಅಕ್ಕಿ, ರೇಷನ್ನು ಇದೆಲ್ಲ ಸತ್ತೆಲ್ಲ ಏನಕ್ಕೆ ಹೇಳ್ತಿದ್ದೀರಾ? ಅದು ಹೀಟ್ ಆಗಬಾರ್ದು ಅಂತ ಬರುತ್ತೆ ಇಟ್ಟಿರೋದು. ಹೀಟ್ ಆಗಬಾರ್ದು ಅಂತ ಇಟ್ಟಿದ್ದೀರಾ ಇದು? ಹೌದು ಹೌದು ಹೌದು. ಅದು ಹೀಟ್ ಆದರೆ ಅಲ್ಲಿಂದ ನಡ್ಕೊಂಡು ಬಂದಿದ್ದೀರಲ್ಲ, ನಮಗೋಸ್ಕರ ಎಲ್ಲಿಂದ ಏನು ತೂಕದ ಲೆಕ್ಕ ಹಾಕೊಡ್ತೀರಲ್ಲ? ಯಾವುದು ಅದು ಪ್ಯಾಕೇಜ್ ಮಾಡಿದ್ದೀರಾ? ತಕ್ಕಡಿ ಅದಕ್ಕೆ ಮಾತ್ರ. ಇದೆಲ್ಲ ಪೀಸ್ ಲೆಕ್ಕ? ಇದು ಪೀಸ್ ಲೆಕ್ಕ ಹಾಕೊಡ್ತೀರಾ? ಹಾಂ. ಇದು ಮಾತ್ರ ಇದೆ ಕೆ ಜಿ ನಮಗೆ 350 ರೂಪಾಯಿ ಸಿಗುತ್ತೆ. ಹಾಂ, ನಾವು 400 ರೂಪಾಯಿ ಮಾಡ್ತೀವಿ. 400 ರೂಪಾಯಿ ಮಾಡ್ತೀವಿ. ಹಾಂ, ಹೌದು. ಏನೋ ಒಂದು ಹೊಟ್ಟೆಪಾಡು ನಡೀತಾ ಇದೆ. ಹಾಂ, ಅಷ್ಟೇ. ಅದನ್ನೇ ಬೆಂಗಳೂರು ನೋಡಿ, ಎಲ್ಲ ಕಡೆ ಕೆಲವು ಎಲ್ಲ ಏನೇನೋ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಈಗ. ಅದೆಲ್ಲ ಏನು ಹೇಳ್ತೀರಾ? ಜಾಸ್ತಿ ರೇಟ್ ಇದ್ದರೆ ಅವರು ಎಲ್ಲೆಲ್ಲಿಂದ ಬೆಳೆದು ಎತ್ಕೊಂಬರ್ತಾರೋ ಅದರಿಂದ ಅವರು ಸ್ವಲ್ಪ ಹೆಚ್ಚಾಗಿ ಬಂದ್ರೇ ಕೊಡೋದು. ಇವಾಗ ನಾನು ಎಲ್ಲಿಂದ ಎತ್ಕೊಂಬಂದಿದ್ದೀನಿ, 22 ಕಿಲೋಮೀಟರ್ ಬಂದಿದ್ದೀನಿ. ಇಲ್ಲಿ ಎತ್ಕೊಂಬಂದು ಅದು 50 ರೂಪಾಯಿ ಸೇರ್ಸ್ ಮಾಡಿದ್ರೆ ಏನು ಸಿಗುತ್ತೆ? ಏನು ಸಿಗಲ್ಲ ಬಿಡಿ. ಅದೇ ಅಲ್ಲೇ ತೊಗೊಂಡು ಹೋಗೋರು 300ಗೆ 350ಗೆ 300ಗೆ ಅಲ್ಲೇ ಮಾರ್ಬಿಡ್ತಾರೆ. ನಾನು ಕಂಟಿನ್ಯೂ 350 ಮಾರಬೇಕು. ಲಗೇಜ್ ಕೊಟ್ಟಿರೋದು. ಹೌದೌದು. ಇನ್ನೂ ಸದೇ ಮಾಡಬೇಕು. ಅದೇ ಒಂದೊಂದು ಕಡೆ ಎಲ್ಲೆಲ್ಲಿ ವ್ಯಾಪಾರ ಯಾವುದಾದ್ರು ಹತ್ರ ಇದೆಯೋ ಅದರಿಂದ ಸ್ವಲ್ಪ ಲಕ್ಕೇಜಿ ಅವ್ರಿಗೆ ಮಾರ್ಕೆಟು ಅದು ಹತ್ರ ಆಗೋದು ಮಾಡಿಬಿಡ್ತಾರೆ. ಅದರಲ್ಲಿ ಒಂಥರ ನೀವು ಏನೋ ಒಂದು ಹೊಟ್ಟೆಪಾಡು ನಡೆಸೋಕ್ಕೋಸ್ಕರ ಅಲ್ಲೆಲ್ಲ ಹಿಂಗೆ ಬರ್ತೀರಾ? ಹಾಂ, ಹೋಗ್ತೀರಾ? ಏನು ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳಿ ಜಾಗೆಲ್ಲ ಈ ಥರ ಸೈಡ್ ಏನೋ ಅಂತಾರೆ ಇರುತ್ತೆ. ಹಾಂ, ಅದೇ ತೊಳ್ಳೆ ಏನೋ ಅಂತಾರೆ ಇಲ್ಲ. ಕರೆಕ್ಟ್. ಅದು ಸೈಡಲ್ಲಿ ಇನ್ನೊಂದು ಇರುತ್ತೆ, ಅದನ್ನು ಕೂಡ ತಿಂತಾ ಇದ್ದೆ ನಾವು. ಅದನ್ನೇ ಟೇಸ್ಟ್ ಚೆನ್ನಾಗಿ. ಅದು ಕಪ್ಪ ಹಣ್ಣು ಬರುತ್ತೆ ನೋಡಿ, ಅದು ತೊಳೆದು ಕಪ್ಪ ಬೇಕು. ಆ ಸೈಡಲ್ಲಿ ಬರುತ್ತೆ ಅದು ಈ ಥರ ನರ ಬರೋದಲ್ಲಿ ಅದು ಇದು ಸಣ್ಣ ಇದೆಯಲ್ಲ. ಹಾಂ, ಸಾಕು ಟೀ ಬಿಡ್ತೀರಾ? ಅಷ್ಟೇ ಕೊಡಿ ನಮಗೆ. ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನು.
ಅಣ್ಣ ಕಸ್ಟಮರ್ ಆಗಿ ಹಲಸಿನ ಬಗ್ಗೆ ನೀವೇನಾಗಿ ಹೇಳ್ತೀರಣ್ಣ? ಹಣ್ಣು ಒಳ್ಳೇದು ಅಂತ ಹೇಳ್ತೀವಿ ಅಷ್ಟೇ. ಖಾಲಿ ಹೋಟೆಲ್ ಒಳ್ಳೇದ ಅಥವಾ ಊಟ ಹೇಳ್ತಾರಪ್ಪ ಖಾಲಿ ಹೋಟೆಲ್ ತಿನ್ನಬೇಕು ಅಂತ, ಪಪ್ಪಾಯ ಹಲಸಿನ ಹಣ್ಣು ಎಲ್ಲ ಹೇಳ್ತಾರೆ. ನಾವು ಆ ಥರ ಮಾಡೋಕ್ಕಾಗಲ್ವಲ್ಲ. ಯಾವಾಗ ಇಷ್ಟ ಆಗುತ್ತೆ, ಯಾವಾಗ ತಿನ್ನಬೇಕು ಅನ್ಸುತ್ತೆ ಅವಾಗ ತಿನ್ನೋದಿಲ್ಲ ಅಲ್ವಾ. ಒಬ್ಬೊಬ್ರು ಅದನ್ನ ಕರೆಕ್ಟಾಗಿ ಮೇಂಟೈನ್ ನೋಡಿ, ನಾನು ಹೋಗ್ತಾ ಇದ್ದೆ ಗಾಡಿ ನಿಲ್ಸ್ಬಿಟ್ಟು ನಾನು ನೋಡಿದ್ದೆ ಹಲಸಿನ ಈ ಕಾಲದಲ್ಲಿ ಎಲ್ಲೂ ಜಾಸ್ತಿ ಸಿಗಲ್ಲ. ಆಮೇಲೆ ಈಗ ಉಂಡೆ ತೊಗೊಂಡೋದ್ರೆ ಏನಾಗುತ್ತೆ, ಒಳಗಡೆ ಹೆಂಗಿರುತ್ತೆ ಏನು ಗೊತ್ತಾಗಲ್ಲ. ಹಂಗೆ ಏನು ಮಾಡಬೇಕು ಅಂದ್ರೆ, ಈಗ ಬೇಕಾ ಇಷ್ಟ ಆಯ್ತಾ ಒಂದು 2, 3, 5 ಪೀಸು ತಗೊಂಡು ತಿನ್ಬಿಡ್ಬೇಕು. ಅದು 10 ರೂಪಾಯಿಗೆ 4 ಬರಬೇಕು ಇಲ್ಲೆಲ್ಲ. 4, 3, 2 ತಿನ್ಬೇಕಾ, ತಿನ್ಬಿಡ್ಬೇಕು. ಸೀಸನ್ ಹಣ್ಣು ಅದು, ಸೀಸನ್ ಹಣ್ಣು ಮತ್ತೆ ಏನಾದರೂ ಸಿಗಲ್ಲ, ಸಿಗಲ್ಲ. ಅದೆಲ್ಲ 20-30 ವರ್ಷಕ್ಕೆ ಮುಂಚೆ ಹಲಸಿನ ಹಣ್ಣು ತಿನ್ನೋರಿಲ್ಲ. ಅದು ಏನಕ್ಕೆ ತಿನ್ನಬೇಕು, ಅದು ಯಾರು ಬಿಡಿಸೋರು ಅನ್ನೋದು. ಇವಾಗ ಅದು ತಿಂದರೆ ಏನೇನಿಗೂ ಉಪಯೋಗ ಅಂತ ಕ್ಲೀನಾಗಿ ಗೊತ್ತು. ಅದರಿಂದ ಒಂದು ಡಜನ್ 3 ರೂಪಾಯಿ. ನಾವು ಸಿಟಿ ಮಾರ್ಕೆಟ್ನಲ್ಲ 3 ಪೀಸ್ಗೆ 20, 3 ಹಣ್ಣಿಗೆ 2,000 ರೂಪಾಯಿ ಹೋಗುತ್ತೆ ಆಕ್ಸಿಜನಲ್ಲಿ. ಅಲ್ಲಿ ಕಡೆ ತಗೊಳ್ತಾರ ರೇಟ್ಗೆ. ಇವೆಲ್ಲ ಮೆಡಿಸನ್ ಇದೆ ಹಣ್ಣುಗಳು, ಒಳ್ಳೆ ಬೇಕಾಗಿಲ್ಲ. ಮೆಡಿಸನ್ ಇದೆ ಹಣ್ಣುಗಳೆಲ್ಲ ಒಳ್ಳೆ ಬಂದಿಲ್ಲ. ಮೆಡಿಸನ್ನೇ ಬೇಕಾಗಿಲ್ಲ ಅಂತ ಅದಕ್ಕೆ ಮೆಡಿಸನ್ ಇದ್ದೇ ಹಣ್ಣಿದು. ಮೆಡಿಸನ್ ಏನು ಹೊಡಿತಾರೆ ಇದ್ದಲ್ಲ, ಏನಿಲ್ಲ. ಹಲಸಿನ ಹಣ್ಣು ಸೀಸನಲ್ಲಿ ಬರ್ತದೆ ಏನೋ ಅಂತ ಊರಿಗೊಂದು ಮರ ಇದ್ರು ಅಷ್ಟೇ ಇದ್ದಿಲ್ಲ. ನೆಡ್ತಾ ಇದ್ದಾರೆ. ಮೊದಲು ಒಂದು ಊರು ಬಂದೆ, ಅವ್ರ ಹತ್ರನೇ ಹೋಗಿ ಬರಬೇಕಾಯ್ತು. ಕಟ್ಟಿಯಾ ಆ ಥರ ಸೀಸನ್ ಅವರು ಕದ್ದು ತಿನ್ನಬೇಕು. ಇಲ್ಲಾಂದರೆ ಅವ್ರ ಹತ್ರ ಹೋಗಿ ಒಂದು ಹಣ್ಣು ಕೊಡಿ ಅಂತ ಕೇಳಬೇಕು. ಆಗ ದುಡ್ಡು ತಗೋತಿರ್ಲಿಲ್ಲ ಬಿಡಿ ಅಲ್ವಾ, ಕೊಡೋರು. ಈಗ ಯಾರು ಕೊಡ್ತಾರೆ? ಯಾವ್ಯಾವ್ದು ತಿಂದರೆ ಏನೇನಿಗೆ ಉಪಯೋಗ ಅಂತ ಗೊತ್ತಾಗ್ಬಿಡ್ತು. ಅದರಿಂದ ತಗೊಳ್ತಾರೆ. ಸೇಲ್ ಆಗುತ್ತೆ. ತಿಂಡಿ ಬರೋದು, ಕಾಲೆಯಲ್ಲಿ ತಿಂಡಿ ಬರೋದು, ಇದೆಲ್ಲ ಕ್ಲೋಸ್ ಮಾಡೋದು ಅಲ್ಲೇ. ಬರೀ ಹಾಲು ನಾಯಿ ಕಚ್ಬಿಟ್ಟು ಹಾಲು ತಿಂದರೆ ಮತ್ತೆ ಬೇಕಾಗಿಲ್ಲ. ಅಷ್ಟು ಹುಳಿ ಇದು. ಅದರಿಂದ ಒಳ್ಳೇದೇ. ಅಲ್ಲ ಆಯುರ್ವೇದದವ್ರೆ 10 ರೂಪಾಯಿಗೆ ಇಷ್ಟು ಕೊಡು. ಅಲ್ಲ, ಇವೆಲ್ಲ ಆಯುರ್ವೇದಕ್ಕೂ ಸರಿ. ಉಪಯೋಗಿಸೋರು ಯಾರು ಉಪಯೋಗಿಸ್ತಾರೆ? ಯಾರಲ್ಲ ಸೀದಾ ಏನಾದ್ರು ಹೆಚ್ಚು ತಲೆನೋವು ಬಂತು ಅಂದ್ರೆ ಸೀದಾ ಮಾತು ಸಿಗೋದೆ. ಇವಾಗ ಹೋಗ್ತಾರೆ ಕರೆಕ್ಟು. ಸಿಟಿ ಕಡೆ ಎಲ್ಲ ಜಾಸ್ತಿ ತಿನ್ನೋದೇನೆ ಇದಾನ. ಹಳ್ಳಿ ಕಡೆ ಅವ್ರಿಗೆ ಗೊತ್ತು ಏನು ಹೆಂಗಿದೆ ಜಾಸ್ತಿ ತಿಂದರೆ ಒಂಚೂರು ಹೊಟ್ಟೆ ಇದು ಜಾಸ್ತಿಕ್ಕಿಂತ ಒಂದಂಗೆ ಆಗೋದು ಒಂಚೂರು ಎಫೆಕ್ಟ್. ಅಂದರೆ ಜಾಸ್ತಿ ಅತಿ ತಿನ್ನಕ್ಕೆ ಹೋಗ್ಬಾರ್ದಲ್ಲ. ಅದೇನೋ ಅಂತಾರಲ್ಲ ಗಾದೆ ಮಾತು, ಅತಿ ತಿಂದ್ರೆ ಅಂದರೆ ಏನೋ ಭಾಷಣ ಸಂಬಂಧ ಗಾದೆ ಮಾತು ತಿಂತಾರೆ. ಅಷ್ಟೇ ಏನೋ ಆಸೆ ಆಯ್ತು ಒಂದು 2-3 ಪೀಸ್ ಸಾಕು. ಅತಿಯಾಗಿ ತಿನ್ನಕ್ಕೆ ಹೋಗ್ಬಾರ್ದು. ಜಾಸ್ತಿ ಹೇಳೋದು 4 kg 3 ರೂಪಾಯಿ.